ರಾಜಕಾರಣದಲ್ಲಿ ನಾನು ನೋಡಿದ ಹಾಗೆ 80% ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಅಭಿಪ್ರಾಯಗಳು ಆ್ಯಕ್ಚುಯಲ್ ಆನ್ ಗ್ರೌಂಡ್ ಪಾಲಿಟಿಕ್ಸ್ ಮೇಲೆ ಏನೂ ಪರಿಣಾಮವನ್ನು ಬೀರಲ್ಲ. ಅನೇಕರಿಗೆ ಟಿಕೆಟ್ ತಪ್ಪಿದಾಗೂ ನಾವು ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಹ್ಯೂ ಆ್ಯಂಡ್ ಕ್ರೈ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಪಾಲಿಟಿಕ್ಸ್ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರಲ್ಲ. ಆ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕಾದ್ರೆ ಯತ್ನಾಳ್ ಏನಾದರೂ ಮಾಡ್ತಾರಾ, ಪಾರ್ಟಿ ಕಟ್ತಾರಾ, ಅವ್ರ ಬಳಿ ರಿಸೋರ್ಸಸ್ ಉಂಟಾ, ಅವ್ರ ಬಳಿ ಜನರನ್ನು ಒಟ್ಟಿಗೆ ತರ್ತಕ್ಕಂಥ ಶಕ್ತಿ ಉಂಟಾ ಅನ್ನೋದು ಮುಖ್ಯ ಆಗುತ್ತೆ. ನಾನು ಅದಕ್ಕೆ ಕೇಳ್ತಾ ಇರೋದು, ಯತ್ನಾಳ್ರ ಬೆಂಬಲಿಗರು ಮೊದಲನೇ ದಿನದ ಆಕ್ರೋಶ, ಎರಡನೇ ದಿನ ಇರಲ್ಲ, ಎರಡನೇ ದಿನದ ಆಕ್ರೋಶ ಮೂರನೇ ದಿನ ಇರಲ್ಲ, ಅದು ರಾಜಕಾರಣದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಬಟ್ ಆ್ಯಕ್ಚುಲಿ ಯತ್ನಾಳ್ ಮೆಂಟಲಿ ಪ್ರಿಪೇರ್ಡ್ ಇದ್ದಾರಾ, ನಾನೇನಾದರೂ ಮಾಡಬೇಕು, ನಾನೇನಾದರೂ ಒಂದು ಹೊಸ ಪಕ್ಷವನ್ನು ಕಟ್ಟಬೇಕು, ಕಟ್ಟಿ ತೋರಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಅವ್ರಿಗೆ ಅನಿಸ್ತಾ ಇದೆಯಾ? ವಾಟ್ ಆರ್ ಯುವರ್ ಸೋರ್ಸಸ್ ಆರ್ ಟೆಲಿಂಗ್? ಪ್ರಶಾಂತ್, ಯತ್ನಾಳ್ಗೆ ಮನಸ್ಸಿದ್ರೂ ಕೂಡ ಅವ್ರ ಜೊತೆ ಒಂದು ಪಾರ್ಟಿಯನ್ನು ಕಟ್ಟುವಾಗ ಎಷ್ಟು ಜನ ನಾಯಕರುಗಳು ಕೂಡ ಹೋಗ್ತಾರೆ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯಡಿಯೂರಪ್ಪನವರು ಪಾರ್ಟಿಯನ್ನು ಕಟ್ಟಿದಾಗ ಅವ್ರ ಜೊತೆ ಎಷ್ಟು ಜನ ಪ್ರಮುಖ ನಾಯಕರುಗಳು ಹೋಗಲಿಲ್ಲ. ಹಾಗಾಗಿ ಯಡಿಯೂರಪ್ಪನವ್ರ ಪರ್ಸೆಂಟೇಜ್ ಆಫ್ ವೋಟ್ ಒಂದಿಷ್ಟು ತಗೊಂಡಿರ್ಬೋದು, ಪಾರ್ಟಿಯನ್ನು BJPಯನ್ನು ಸೋಲಿಸೋದ ಕಾರಣ ಆಗಿರ್ಬೋದು. ಆದರೆ ಆ ಒಂದು ಬೆಳವಣಿಗೆ ಯತ್ನಾಳ್ ಅವ್ರಿಗೆ ಇದ್ದಂತೆ ಈಗ ಕಾಣ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಶಾಸಕರಾಗಿದ್ದಾರೆ, ಅದೇ ರೀತಿ BP ಹರೀಶ್, ಒಟ್ಟು 13-14 ಜನ ಅವ್ರ ಜೊತೆ ಇಷ್ಟು ದಿನಗಳ ಕಾಲ ಒಟ್ಟಾಗಿ ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥ ಕೆಲವರು ಬೇರೆ ಪಾರ್ಟಿಯನ್ನು ಕಟ್ಟುವಂಥ ಮೂಡಲ್ಲಿದ್ದಂತೆ ಕಾಣ್ತಾ ಇಲ್ಲ. ಅವರಲ್ಲಿ ನಿನ್ನೆ ಆಗಿರುವಂಥ ಚರ್ಚೆ ಮತ್ತು ನಾವು ತೆಗೆದುಕೊಂಡಂಥ ಮಾಹಿತಿ ಏನಂತ ಹೇಳಿದ್ರೆ, ಈಗ ಸ್ವಲ್ಪ ದಿನ ಅವರಿಗೆ ಸಮಸ್ಯೆ ಆಗಿದೆ. ಪಾರ್ಟಿ ಒಂದು ಶಿಸ್ತನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಯಾಕೆಂದರೆ ಶಿಸ್ತನ್ನು ಮರೆತಾಗ ಹೈಕಮಾಂಡ್ ಈ ರೀತಿಯ ಒಂದು ಚಾಟಿಯನ್ನು ಬೀಸುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಅಂದರೆ 2028ರ ಚುನಾವಣೆ ಒಳಗಾಗಿ ಯತ್ನಾಳ್ ಮತ್ತೆ BJPಗೆ ಬರ್ತಾರೆ ಎನ್ನುವಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾರೂ ಕೂಡ ಇನ್ನು ನಾವು ಪಾರ್ಟಿಯನ್ನು ಮಾಡ್ತೇವೆ, ಆ ಪಾರ್ಟಿಗೆ ನಾವು ಜಾಯ್ನ್ ಆಗ್ತೇವೆ ಇತ್ಯಾದಿ ಚರ್ಚೆಗಳು ಈ ಹಂತದಲ್ಲಿ ಯಾವುದೂ ಕೂಡ ಆಗಲಿಲ್ಲ. ಆದರೆ ಪಾರ್ಟಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ತಾವೇ ಅವತ್ತು ಹೇಳ್ತಾ ಇದ್ರಿ, ಅವ್ರ ಸಂಘಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಟ್ರು, ನನ್ನ ದಾರಿ ಇದೆ, ನಾನು ಬೇರೆ ಬೇರೆ ಆಪ್ಷನ್ಗಳನ್ನು ಇಟ್ಕೊಂಡಿರುವಂಥ ಮಾತುಗಳನ್ನ ಪಾರ್ಟಿಯಲ್ಲಿ ಇದ್ದು ಹೇಳೋದು ಬೇರೆ, ಪಾರ್ಟಿಯಿಂದ ಹೊರಗಡೆ ಹೋದಾಗ ಆ ವ್ಯವಸ್ಥೆಗೆ ಪೂರಕವಾಗಿ ನಡ್ಕೊಳ್ಳೋದಕ್ಕೆ ಪಾರ್ಟಿಯನ್ನು ಕಟ್ಟೋದಕ್ಕೆ ಸಾಧ್ಯವಾ? ಇನ್ನೂ ಕೂಡ ಅದು ಕ್ವಶನ್ ಮಾರ್ಕ್. ಆ ರೀತಿಯ ಯೋಚನೆ, ಆ ರೀತಿಯ ಮೂಡಲ್ಲಿ ಯತ್ನಾಳ್ ಅವರು ಇದ್ದಂತೆ ಕಾಣ್ತಾ ಇಲ್ಲ. ಬಹುಶಃ ಇವತ್ತು ಹೈಕಮಾಂಡ್ ಯತ್ನಾಳ್ರಿಗೆ ಪಾಠವನ್ನು ಕಲಿಸಿದೆ ಅಥವಾ ಯತ್ನಾಳ್ಗೆ ಪಾರ್ಟಿಯಿಂದ ಉಚ್ಚಾಟನೆಯನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ BJPಯಲ್ಲಿ ಭಾಳ ಮಹತ್ತರವಾದ ಬದಲಾವಣೆಗಳಾಗಬಹುದು. ಆ ಮಹತ್ತರವಾದ ಬದಲಾವಣೆಗಳ ಬಳಿಕ ತನಗೆ ಮುಂದಿನ ದಿನಗಳಲ್ಲಿ ಮತ್ತೆ BJPಯಲ್ಲಿ ಅವಕಾಶಗಳು ಸಿಗಬಹುದು ಎನ್ನುವಂಥ ನಿರೀಕ್ಷೆ ಆ ಟೀಮ್ನವ್ರಿಗಿದೆ. ಯತ್ನಾಳ್ ಇನ್ನೂ ಕೂಡ ಮಾಧ್ಯಮಗಳು ನಮಗೆ ಮಾತನಾಡೋದಕ್ಕೆ ಸಿಕ್ಕಲಿಲ್ಲ, ತಮಗೂ ಕೂಡ ಸಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಿನ್ನೆ ಅವರು ದೆಹಲಿಯಲ್ಲಿದ್ದರು. ಹೀಗಾಗಿ ಯತ್ನಾಳ್ ಅವರು ಈ ಸಂದರ್ಭದಲ್ಲಿ ಪಾರ್ಟಿಯನ್ನು ಮಾಡ್ತಾರೆ ಮತ್ತು ಹೊಸದಾಗಿ ಏನು ಕಟ್ತಾರೆ ಅನ್ನುವಂಥ ಸಾಧ್ಯತೆಗಳನ್ನು ಈಗಲೇ ಹೇಳೋದು ಕಷ್ಟ. ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.